ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಕೇಸ್ ಸಂಬಂಧ ಕುಟುಂಬಸ್ಥರಿಗೆ ಆಮಿಷ ಒಡ್ಡೋ ಪ್ರಯತ್ನ ಆಗ್ತಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಈ ಪ್ರಶ್ನೆ ಯಾಕೆ ಅನ್ನೋದಕ್ಕೆ ಉತ್ತರ ಈ ವರದಿಯಲ್ಲಿ. ಸಚಿನ್ ಆತ್ಮಹತ್ಯೆ ಕೇಸ್ನಲ್ಲಿ ಬಿಗ್ ಡೆವಲಪ್ಮೆಂಟ್. ಪ್ರಿಯಾಂಕ್ ಖರ್ಗೆ ಆಪ್ತರು ವರ್ಸಸ್ ತನಿಖಾಧಿಕಾರಿಗಳು. ಬೇದನಕ್ಕೊಂದು ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಎನ್ನುವುದಕ್ಕೆ ಮತ್ತೊಂದು ಸಾಕ್ಷ್ಯ ಇಂದು ಸಿಕ್ಕಿದೆ. ಸಚಿನ್ ಪಾಂಚಾಳ್ ಸಹೋದರಿ ಸುರೇಖಾ ಮನೆಗೆ ಪ್ರಿಯಾಂಕ್ ಖರ್ಗೆ ಆಪ್ತರು ಭೇಟಿ ಮಾಡಿದ್ದರಂತೆ. ನಿಮಗೆ ಸಿಐಡಿ ತನಿಖೆ ಬಗ್ಗೆ ಭರವಸೆ ಇದೆಯಾ ಅಂತ ಕೇಳಿದ್ರಂತೆ. ನಮ್ಮ ತಪ್ಪಿಲ್ಲ, ತನಿಖಾಧಿಕಾರಿಗಳ ತಪ್ಪಿನಿಂದ ಪ್ರಿಯಾಂಕ್ ಖರ್ಗೆ ಸಚಿನ್ ಮನೆಗೆ ಭೇಟಿ ನೀಡ್ತಾರೆ ಅಂತ ಸುರೇಖಾ ಬಳಿ ಹೇಳಿದ್ದಾರಂತೆ. ಸಚಿನ್ ಸಹೋದರಿಗೆ ಆಮಿಷ. ಸರ್, ನಿನ್ನ ಅವ್ರ ಪರಿಚಯದವ್ರು ಬಂದಿದ್ದರು, ಕೇಳಿದ್ರು ಎಲ್ಲ ತನಿಖೆ ಬಗ್ಗೆ ಏನಂತೀರಮ್ಮ, ಇದ್ರ ಬಗ್ಗೆ ಭರವಸೆ ಅದ ಇಲ್ಲ ಅಂತ ಕೇಳ್ತಾರೆ. ನಾವು ವೇಟ್ ಮಾಡ್ತೀವಿ ಸರ್, ಇದ್ರ ಬಗ್ಗೆ 2-3 ದಿನ ವೇಟ್ ಮಾಡಿ ತನಿಖೆ ಕರೆಕ್ಟ್ ನಡೆದು ರಿಸಲ್ಟ್ ಕರೆಕ್ಟ್ ಸಿಕ್ತಂದ್ರೆ ಓಕೆ ಸರ್, ಇಲ್ದು ನಾವು ಮುಂದುವರಿತೀವಿ ಅಂತ ಹೇಳಿ ಸರ್. ಇಲ್ಲ ಸರ್, ಅವ್ರು ಅವ್ರು ಕಾಲ್ ಮಾಡಿದ್ರು ರೀ, ಅವ್ರ ಪರಿಚಯದವ್ರು ಹೇಳಿದ್ರು ರೀ. ಹೆಸರು ಹೇಳಿಲ್ಲ ಸರ್, ನಾವು ಕೇಳಿಲ್ಲ ಸರ್ ಯಾರಂತ. ಅವ್ರ ಕಡೆನೂರು ಇದ್ದೀವಿ ಅಂತ ಹೇಳಿದ್ರು ಸರ್. ಏನಿಲ್ಲ, ಏನಾಯ್ತು ಹಿಂಗೆಲ್ಲ ಆಯ್ತು, ಪೊಲೀಸರು ನಿರ್ಲಕ್ಷ್ಯದಿಂದ ಹಿಂಗೆ ಆಗ್ತು ಅಂತ ಹೇಳಿದ್ರು ರೀ. ಸರ್ ಬರ್ತಾರೆ ನೆಕ್ಸ್ಟ್ ವೀಕ್ದಾಗ ಬರ್ಬೇಕಲ್ಲತ್ತಾರ, ಅವರಿಗೆಲ್ಲ ಕೆಲಸ ಇದೆ ಅಂತ ಹೇಳಿದ್ರು ಸರ್. ಅಷ್ಟೇ. ಹಾಂ, ಅವ್ರು ಹೇಳಿದ್ರು ರೀ, ಫ್ರೀ ಮಾಡ್ಕೊಂಡು ನೆಕ್ಸ್ಟ್ ವೀಕ್ ಬಂದ್ರು ಬರ್ಬೋದು, ಸಿಐಡಿ ತನಿಖೆ ಭರವಸೆ ಇಟ್ಟು ನೋಡ್ಕೋರಿ ಅಂತ ಹೇಳ್ಯಾರ. ಹಾಂ ಸರ್, ಹಾಗಂತ ನಮ್ದೇನು ಡಿಸಿಷನ್ ಚೇಂಜ್ ಇಲ್ಲ ಸರ್. ನಮಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾವು CBIಗೆ ಹೋಗೋದು ಖಚಿತ ಸರ್. ಇಲ್ಲ ಸರ್, ಸರ್ ನಾವು ಅಷ್ಟೆಲ್ಲ ಕೇಳಿಲ್ರಿ. ರಿಲೇಟಿವ್ಸ್ ಇದ್ರು, ಅವ್ರ ಜೊತೆ ಅವ್ರನ್ನೂ ಬಂದಿದ್ದು ರೀ, ಕೂತರು. ಬೀದರ್ ಆಯ್ತು, ಕಲಬುರಗಿಯಲ್ಲಿ ಸಿಐಡಿ ಠಿಕಾಣಿ. ಇತ ಸಚಿನ್ ಆತ್ಮಹತ್ಯೆ ಕೇಸ್ನಲ್ಲಿ ಸಿಐಡಿ ಟೀಮ್ ತಮ್ಮ ತನಿಖೆಯನ್ನ ಚುರುಕುಗೊಳಿಸಿದೆ. ಕಳೆದೆರಡು ದಿನದಿಂದ ಬೀದರ್ನಲ್ಲಿ ತನಿಖೆ ಮಾಡ್ತಿದ್ದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇಂದು ಸಚಿನ್ ಇದ್ದ ಬಾಡಿಗೆ ಮನೆ ತಪಾಸಣೆ ಮಾಡ್ತಿದ್ದಾರೆ. ಒಟ್ಟಾರೆ ಒಂದ್ ಕಡೆ ಸಿಬಿಐಗೆ ಪ್ರಕರಣ ನೀಡೋದಕ್ಕೆ ಕುಟುಂಬಸ್ಥರು ಮತ್ತು ಬಿಜೆಪಿ ಪಟ್ಟನ್ನ ಹಿಡಿದಿದ್ರೆ, ಪ್ರಿಯಾಂಕ್ ಖರ್ಗೆ ಆಪ್ತರು ಸುರೇಖಾ ಮೀಟ್ ಆಗಿದ್ದಾರೆ. ಇತ ಸಿಐಡಿ ಕಲಬುರಗಿಯಲ್ಲಿ ತನಿಖೆ ಮುಂದುವರೆಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಕೇಸ್ ಸಂಬಂಧ ಕುಟುಂಬಸ್ಥರಿಗೆ ಆಮಿಷ ಒಡ್ಡೋ ಪ್ರಯತ್ನ ಆಗ್ತಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಈ ಪ್ರಶ್ನೆ ಯಾಕೆ ಅನ್ನೋದಕ್ಕೆ ಉತ್ತರ ಈ ವರದಿಯಲ್ಲಿ. ಸಚಿನ್ ಆತ್ಮಹತ್ಯೆ ಕೇಸ್ನಲ್ಲಿ ಬಿಗ್ ಡೆವಲಪ್ಮೆಂಟ್. ಪ್ರಿಯಾಂಕ್ ಖರ್ಗೆ ಆಪ್ತರು ವರ್ಸಸ್ ತನಿಖಾಧಿಕಾರಿಗಳು. ಬೇದನಕ್ಕೊಂದು ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಎನ್ನುವುದಕ್ಕೆ ಮತ್ತೊಂದು ಸಾಕ್ಷ್ಯ ಇಂದು ಸಿಕ್ಕಿದೆ. ಸಚಿನ್ ಪಾಂಚಾಳ್ ಸಹೋದರಿ ಸುರೇಖಾ ಮನೆಗೆ ಪ್ರಿಯಾಂಕ್ ಖರ್ಗೆ ಆಪ್ತರು ಭೇಟಿ ಮಾಡಿದ್ದರಂತೆ. ನಿಮಗೆ ಸಿಐಡಿ ತನಿಖೆ ಬಗ್ಗೆ ಭರವಸೆ ಇದೆಯಾ ಅಂತ ಕೇಳಿದ್ರಂತೆ. ನಮ್ಮ ತಪ್ಪಿಲ್ಲ, ತನಿಖಾಧಿಕಾರಿಗಳ ತಪ್ಪಿನಿಂದ ಪ್ರಿಯಾಂಕ್ ಖರ್ಗೆ ಸಚಿನ್ ಮನೆಗೆ ಭೇಟಿ ನೀಡ್ತಾರೆ ಅಂತ ಸುರೇಖಾ ಬಳಿ ಹೇಳಿದ್ದಾರಂತೆ. ಸಚಿನ್ ಸಹೋದರಿಗೆ ಆಮಿಷ. ಸರ್, ನಿನ್ನ ಅವ್ರ ಪರಿಚಯದವ್ರು ಬಂದಿದ್ದರು, ಕೇಳಿದ್ರು ಎಲ್ಲ ತನಿಖೆ ಬಗ್ಗೆ ಏನಂತೀರಮ್ಮ, ಇದ್ರ ಬಗ್ಗೆ ಭರವಸೆ ಅದ ಇಲ್ಲ ಅಂತ ಕೇಳ್ತಾರೆ. ನಾವು ವೇಟ್ ಮಾಡ್ತೀವಿ ಸರ್, ಇದ್ರ ಬಗ್ಗೆ 2-3 ದಿನ ವೇಟ್ ಮಾಡಿ ತನಿಖೆ ಕರೆಕ್ಟ್ ನಡೆದು ರಿಸಲ್ಟ್ ಕರೆಕ್ಟ್ ಸಿಕ್ತಂದ್ರೆ ಓಕೆ ಸರ್, ಇಲ್ದು ನಾವು ಮುಂದುವರಿತೀವಿ ಅಂತ ಹೇಳಿ ಸರ್. ಇಲ್ಲ ಸರ್, ಅವ್ರು ಕಾಲ್ ಮಾಡಿದ್ರು ರೀ, ಅವ್ರ ಪರಿಚಯದವ್ರು ಹೇಳಿದ್ರು ರೀ. ಹೆಸರು ಹೇಳಿಲ್ಲ ಸರ್, ನಾವು ಕೇಳಿಲ್ಲ ಸರ್.
ನಾವು ಕೇಳಿಲ್ಲ ಸರ್ ಯಾರಂತ ಅವ್ರ ಕಡೆನೂರು ಇದ್ದೀವಿ ಅಂತ ಹೇಳಿದ್ರು ಸರ್. ಏನಿಲ್ಲ ಏನಾಯ್ತು ಹಿಂಗೆಲ್ಲ ಆಯ್ತು ಪೊಲೀಸರು ನಿರ್ಲಕ್ಷ್ಯದಿಂದ ಹಿಂಗೆ ಆಗ್ತು ಅಂತ ಹೇಳಿದ್ರು ರೀ. ಸರ್ ಬರ್ತಾರೆ ನೆಕ್ಸ್ಟ್ ವೀಕ್ದಾಗ ಬರ್ಬೇಕಲ್ಲತ್ತಾರ ಅವರಿಗೆಲ್ಲ ಕೆಲಸ ಇದೆ ಅಂತ ಹೇಳಿದ್ರು ಸರ್ ಅಷ್ಟೇ. ಹಾಂ ಅವ್ರು ಹೇಳಿದ್ರು ರೀ ಫ್ರೀ ಮಾಡ್ಕೊಂಡು ನೆಕ್ಸ್ಟ್ ವೀಕ್ ಬಂದ್ರು ಬರ್ಬೋದು. CID ತನಿಖೆ ಭರವಸೆ ಇಟ್ಟು ನೋಡ್ಕೋರಿ ಅಂತ ಹೇಳ್ಯಾರ. ಹಾಂ ಸರ್ ಹಂಗಂತ ನಮ್ದೇನು ಡಿಸಿಷನ್ ಚೇಂಜ್ ಇಲ್ಲ ಸರ್. ನಮಗೂ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾವು CBIಗೆ ಹೋಗೋದು ಖಚಿತ ಸರ್. ಇಲ್ಲ ಸರ್ ಸರ್ ನಾವು ಅಷ್ಟೆಲ್ಲ ಕೇಳಿಲ್ರಿ. ರಿಲೇಟಿವ್ಸ್ ಇದ್ದರು ಅವ್ರ ಜೊತೆ ಅವ್ರನ್ನೂ ಬಂದಿದ್ದು ರೀ ಕೂತರು. ಬೀದರ್ ಆಯ್ತು ಕಲಬುರಗಿಯಲ್ಲಿ CID ಠಿಕಾಣಿ. ಇತ ಸಚಿನ್ ಆತ್ಮಹತ್ಯೆ ಕೇಸ್ನಲ್ಲಿ CID ಟೀಮ್ ತಮ್ಮ ತನಿಖೆಯನ್ನ ಚುರುಕುಗೊಳಿಸಿದೆ. ಕಳೆದೆರಡು ದಿನದಿಂದ ಬೀದರ್ನಲ್ಲಿ ತನಿಖೆ ಮಾಡ್ತಿದ್ದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇಂದು ಸಚಿನ್ ಇದ್ದ ಬಾಡಿಗೆ ಮನೆ ತಪಾಸಣೆ ಮಾಡ್ತಿದ್ದಾರೆ. ಒಟ್ಟಾರೆ ಒಂದ್ ಕಡೆ CBIಗೆ ಪ್ರಕರಣ ನೀಡೋದಕ್ಕೆ ಕುಟುಂಬಸ್ಥರು ಮತ್ತು ಬಿಜೆಪಿ ಪಟ್ಟನ್ನ ಹಿಡಿದಿದ್ರೆ, ಪ್ರಿಯಾಂಕ್ ಖರ್ಗೆ ಆಪ್ತರು ಸುರೇಖಾ ಮೀಟ್ ಆಗಿದ್ದಾರೆ. ಇತ CID ಕಲಬುರಗಿಯಲ್ಲಿ ತನಿಖೆ ಮುಂದುವರೆಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಕೇಸ್ ಸಂಬಂಧ ಕುಟುಂಬಸ್ಥರಿಗೆ ಆಮಿಷ ಒಡ್ಡೋ ಪ್ರಯತ್ನ ಆಗ್ತಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಈ ಪ್ರಶ್ನೆ ಯಾಕೆ ಅನ್ನೋದಕ್ಕೆ ಉತ್ತರ ಈ ವರದಿಯಲ್ಲಿ. ಸಚಿನ್ ಆತ್ಮಹತ್ಯೆ ಕೇಸ್ನಲ್ಲಿ ಬಿಗ್ ಡೆವಲಪ್ಮೆಂಟ್. ಪ್ರಿಯಾಂಕ್ ಖರ್ಗೆ ಆಪ್ತರು ವರ್ಸಸ್ ತನಿಖಾಧಿಕಾರಿಗಳು. ಬೇದನಕ್ಕೊಂದು ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಎನ್ನುವುದಕ್ಕೆ ಮತ್ತೊಂದು ಸಾಕ್ಷ್ಯ ಇಂದು ಸಿಕ್ಕಿದೆ. ಸಚಿನ್ ಪಾಂಚಾಳ್ ಸಹೋದರಿ ಸುರೇಖಾ ಮನೆಗೆ ಪ್ರಿಯಾಂಕ್ ಖರ್ಗೆ ಆಪ್ತರು ಭೇಟಿ ಮಾಡಿದ್ದರಂತೆ. ನಿಮಗೆ CID ತನಿಖೆ ಬಗ್ಗೆ ಭರವಸೆ ಇದೆಯಾ ಅಂತ ಕೇಳಿದ್ರಂತೆ. ನಮ್ಮ ತಪ್ಪಿಲ್ಲ, ತನಿಖಾಧಿಕಾರಿಗಳ ತಪ್ಪಿನಿಂದ ಪ್ರಿಯಾಂಕ್ ಖರ್ಗೆ ಸಚಿನ್ ಮನೆಗೆ ಭೇಟಿ ನೀಡ್ತಾರೆ ಅಂತ ಸುರೇಖಾ ಬಳಿ ಹೇಳಿದ್ದಾರಂತೆ. ಸಚಿನ್ ಸಹೋದರಿಗೆ ಆಮಿಷ. ಸರ್ ನಿನ್ನ ಅವ್ರ ಪರಿಚಯದವ್ರು ಬಂದಿದ್ದರು ಕೇಳಿದ್ರು ಎಲ್ಲ ತನಿಖೆ ಬಗ್ಗೆ ಏನಂತೀರಮ್ಮ ಇದ್ರ ಬಗ್ಗೆ ಭರವಸೆ ಅದ ಇಲ್ಲ ಅಂತ ಕೇಳ್ತಾರೆ. ನಾವು ವೇಟ್ ಮಾಡ್ತೀವಿ ಸರ್ ಇದ್ರ ಬಗ್ಗೆ 2-3 ದಿನ ವೇಟ್ ಮಾಡಿ ತನಿಖೆ ಕರೆಕ್ಟ್ ನಡೆದು ರಿಸಲ್ಟ್ ಕರೆಕ್ಟ್ ಸಿಕ್ತಂದ್ರೆ ಓಕೆ ಸರ್ ಇಲ್ದು ನಾವು ಮುಂದುವರಿತೀವಿ ಅಂತ ಹೇಳಿ ಸರ್. ಇಲ್ಲ ಸರ್ ಅವರು ಅವ್ರು ಕಾಲ್ ಮಾಡಿದ್ರು ರೀ. ಅವ್ರ ಪರಿಚಯದವ್ರು ಹೇಳಿದ್ರು ರೀ. ಹಾಂ ಹೆಸರು ಹೇಳಿಲ್ಲ ಸರ್. ನಾವು ಕೇಳಿಲ್ಲ ಸರ್ ಯಾರಂತ ಅವ್ರ ಕಡೆನೂರು ಇದ್ದೀವಿ ಅಂತ ಹೇಳಿದ್ರು ಸರ್. ಏನಿಲ್ಲ ಏನಾಯ್ತು ಹಿಂಗೆಲ್ಲ ಆಯ್ತು ಪೊಲೀಸರು ನಿರ್ಲಕ್ಷ್ಯದಿಂದ ಹಿಂಗೆ ಆಗ್ತು ಅಂತ ಹೇಳಿದ್ರು ರೀ. ಸರ್ ಬರ್ತಾರೆ ನೆಕ್ಸ್ಟ್ ವೀಕ್ದಾಗ ಬರ್ಬೇಕಲ್ಲತ್ತಾರ ಅವರಿಗೆಲ್ಲ ಕೆಲಸ ಇದೆ ಅಂತ ಹೇಳಿದ್ರು ಸರ್ ಅಷ್ಟೇ. ಹಾಂ ಅವ್ರು ಹೇಳಿದ್ರು ರೀ ಫ್ರೀ ಮಾಡ್ಕೊಂಡು ನೆಕ್ಸ್ಟ್ ವೀಕ್ ಬಂದ್ರು ಬರ್ಬೋದು. CID ತನಿಖೆ ಭರವಸೆ ಇಟ್ಟು ನೋಡ್ಕೋರಿ ಅಂತ ಹೇಳ್ಯಾರ. ಹಾಂ ಸರ್ ಹಂಗಂತ ನಮ್ದೇನು ಡಿಸಿಷನ್ ಚೇಂಜ್ ಇಲ್ಲ ಸರ್. ನಮಗೂ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾವು CBIಗೆ ಹೋಗೋದು ಖಚಿತ ಸರ್. ಇಲ್ಲ ಸರ್ ಸರ್ ನಾವು ಅಷ್ಟೆಲ್ಲ ಕೇಳಿಲ್ರಿ. ರಿಲೇಟಿವ್ಸ್ ಇದ್ದರು ಅವ್ರ ಜೊತೆ ಅವ್ರನ್ನೂ ಬಂದಿದ್ದು ರೀ ಕೂತರು. ಬೀದರ್ ಆಯ್ತು ಕಲಬುರಗಿಯಲ್ಲಿ CID ಠಿಕಾಣಿ. ಇತ ಸಚಿನ್ ಆತ್ಮಹತ್ಯೆ ಕೇಸ್ನಲ್ಲಿ CID ಟೀಮ್ ತಮ್ಮ ತನಿಖೆಯನ್ನ ಚುರುಕುಗೊಳಿಸಿದೆ. ಕಳೆದೆರಡು ದಿನದಿಂದ ಬೀದರ್ನಲ್ಲಿ ತನಿಖೆ ಮಾಡ್ತಿದ್ದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇಂದು ಸಚಿನ್ ಇದ್ದ ಬಾಡಿಗೆ ಮನೆ ತಪಾಸಣೆ ಮಾಡ್ತಿದ್ದಾರೆ.